ನಿನ್ನ ಅರಮಂದಿರಕ್ಕೆ ಹೋಗೋಣ, ನಡಿ ನಡಿ ರೇಣುಕಾ, ನಿನ್ನ ಮನೆಯನ್ನು ಮಂದಿಸುವುದೇ ದೇವಾ. ನಾನು ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡುವಾಗ ಮೊಸಳೆಯು ಎನ್ನನ್ನು ಹಿಂಬಾಲಿಸುವುದು ಕಂಡು ಯಾರಾದರೂ ಎನ್ನನ್ನು ರಕ್ಷಿಸಲೆಂದು ಕೂಡಿಕೊಂಡರು. ಈ ಮುನಿಕುಂಗವರು ಆಪತ್ತಿಗೆ ಸಿಲುಕಿದ ಎನ್ನನ್ನು ಪ್ರಾಣಾಪಾಯದಿಂದ ಪಾರು ಮಾಡಿ ಮರಳಿ ನನಗೆ ಜನ್ಮ ನೀಡಿದರು ತಂದೆ. ಅದಕ್ಕಾಗಿ ನಿಮಗೆ ಅನಂತ ವಂದನೆಗಳು. ಸ್ವಾಮಿ ರಾಜ, ನನ್ನ ಏಕೈಕ ಕುಮಾರಿ ಆದರೆ ಹೇಳಿದ ದೇವಿಯನ್ನ ಪ್ರಾಣಾಪಾಯದಿಂದ ಪಾರು ಮಾಡದ ನಿಮ್ಮ ಉಪಕಾರ ನಾನೆಂದು ಮರೆಯಲಾರೆ. ಹಾಗೂ ಸ್ವಾಮಿ ರಾಜ, ನಿಮ್ಮ ಮಹಾಸಾಹಸದ ಉಪಕಾರ ನಾನೆಂದು ಮರೆಯಲಾರೆ. ದೇವಿಯ ಹೋದ ಪ್ರಸಾದ ನಮ್ಮ ಜನಿಸಿದ ಶ್ರುತಿ ಆದರೆ ಹೇಳಿದ ಪೂಜ್ಯರ ಪಾದಕ್ಕೆ ವಂದಿಸು ಪ್ರಸಾದ ಕೈವಸವನ್ನು ಮಾಡ ಮಗಳೇ. ನಾನು ಆರಾಧ್ಯ ದೇವತೆಯಾದ ಬಯಸ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರಬನ್ನೇ ಈಗಲೇ. ತಪ್ಪಡೆ ಅದು ಮಾಡೋದ, ತಪ್ಪಡೆ ತಪ್ಪಡೆ ಅದು ಮಾಡೋದ ಎಲ್ಲ ಬೇರೆ ಕಡೆ ಗೊತ್ತಲ್ಲ. ದೇವಾ, ರೇಣುಕಾ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ರೇಣುಕಾ, ಇಂದಿನ ರಾತ್ರಿ ಸ್ವಪ್ನದಲ್ಲಿ ನಾನು ನಿಮ್ಮ ಬಾಳ ಸಂಗಾತಿಯಾದೆ. ಕನಸಿನಲ್ಲಿ ಕಂಡ ನನ್ನ ಅಪೇಕ್ಷೆಯು ನನ್ನ ಸಾಗುವುದೆಂದು ನಿರೀಕ್ಷಿಸುತ್ತಿದ್ದೆ. ಮುನಿಶ್ರೇಷ್ಠ, ತೀರಿಸು ಎನ್ನ ಅಭಿಷ್ಟ. ಆ ರೇಣುಕಾ, ಅದರ ಎಳುವರಿ ಕೇಳು.
ನಾನು ಆಶ್ರಮವಾಸಿಯೇ ಜನದಲ್ಲಿ ಬಯಸಲಾದ ಜನದ ಸುಖವನ್ನು ಕೇಳು ಜನದಲ್ಲಿ ಬಯಸಲಾದ ಜನದ ಸುಖವನ್ನು ಓ ಮಹಾರಾಣಿ ರೇಣುಕನಂದನಿ ನನ್ನ ಮಾತೆ ಕಾಶ್ಮೀರದ ರಾಜನ ಕುಮಾರಿ ಇದು ಏನು ನಿನ್ನ ಮಾತಿನ ಪರಿ? ಸ್ವಾಮಿ, ನೀನು ನನ್ನ ಆಶ್ರಮವಾಸ ಬಯಸಿದಂತೆ ಎನ್ನ ಬಾಳ ಸಂಗಾತಿಯಾಗಲು ನಿನ್ನ ಒಲವೆ ಬಯಸಿತು. ಹೌದು ಸ್ವಾಮಿ. ಆದರೆ 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 ಈ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಅದು ಏತಕ್ಕೆಂದರೆ ಅದು ಏತಕ್ಕೆ ಸ್ವಾಮಿ? ನಾನು ಆಶ್ರಮವಾಸಿಯ ಮುನಿವರನು, ನೀನು ರಾಜಕುಮಾರಿ. ಆದರೆ ಏನಾಯ್ತು? ನಿಮ್ಮ ಒಲವೆಯನ್ನು ನಾನು ಬಯಸಿ ಬಂದಿರುವನಲ್ಲ. ನೀನು ನನ್ನನ್ನು ಒರೆಸಲು ಒಪ್ಪಿರಬಹುದು, ಆದರೆ ನಿನ್ನ ತಂದೆ ತಾಯಿ ಹಿರಿಯರು ಈ ಸಂಬಂಧ ಒಪ್ಪಲಾರರು. ರೇಣುಕಾ, ಸ್ವಾಮಿ, ಮಲಪ್ರಭವ ನದಿಯಲ್ಲಿ ನಿನ್ನ ಮೈ ಎನ್ನ ದೇಹಕ್ಕೆ ತಾಕಿದಾಗಲೇ ಎನ್ನ ಅಂತರಾಳವು ನಿನ್ನ ಒಲವೆ ಬಯಸಿತು, ನಿಜ. ಆದರೆ ನಿನ್ನ ಆಸೆ ನಿರಾಸೆ ರಾಜಕುಮಾರಿ, ತಿಳಿದು ನೋಡು ಮುಂದಿನ ಸುಖ ದುಃಖದ ದಾರಿ. ರುಚಿಕ ಮುನಿಯ ಕುಮಾರ ಜಮದಗ್ನಿ ಎಂಬ ವೀರ ರೇಣುಕಾ, ಎನ್ನ ಉಸಿರು ಇರುವವರೆಗೂ ನಿಮ್ಮ ಹೆಸರನ್ನು ಸ್ಮರಿಸಿ ನಿಮ್ಮ ಚರಣ ದಾಸಿಯಾಗಿ ಬಾಳಲಿ. ಈ ಸಿರಿಯ ಅರಮನೆಯನ್ನು ಬಿಡಿಸಿ ಪರಶಿರಿ ಎಂಬ ಶಾಂತಿ ಧಾಮಕ್ಕೆ ಎನ್ನನ್ನು ಕರೆದೊಯ್ಯಿರಿ ಮುನಿಪ. ಇದೇ ರೇಣುಕಾ, ಹಾಗಾದರೆ ಹೇಳುವನು ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಪರಮ ಪುನಿತೆ. ಯಾವ ಸಮಯದಲ್ಲಿ ಏನು ನಡೆಯುವುದು ಯಾರಿಗೆ ತಿಳಿಯಲಾರದು. ಕಂಕಣ ಫಲ ಕೂಡಿ ಬಂದಾಗಲೇ ಮಾಂಗಲ್ಯ ಧರಿಸಿ ಅಕ್ಷತೆ ಹಾಕಲು ತಾಯಿ ತಂದೆ ತಡೆಯಲಾರದು, ದೈವ ನಿಮ್ಮ ತಪ್ಪಿಸಲಾರದು. ರೇಣುಕಾ, ನೀನು ನಿನ್ನ ಜೀವನ ರೀತಿ ಆಲೋಚನೆಯನ್ನು ಮಾಡು. ಏಕೆಂದರೆ ಸ್ವಾಮಿ, ನೀನು ಮಹಾರಾಜನ ಮಗಳು, ಅರಸತ್ತೆಯ ಗದ್ದಿಗೆ ಮೇಲೆ ಈ ಸನ್ಯಾಸಿಯನ್ನು ವಹಿಸಿ ಏತಕ್ಕೆ ಅರಣ್ಯವಾಸಿ ಆಗುವೆ ಎನ್ನ ಬಯಸಿ ನೀನೇನು ಸುಖ ಪಡು. ನೀನು ತಿಳಿದು ನೋಡು ರಾಣು ರೇಣುಕಾ, ನಿನ್ನ ಬಾಳಿನಲ್ಲಿ ಬರುವುದು ಬಲು ಆತಂಕ.
ರಾಜ. ರೇಣುಕಾ, ಈ ಅರಸತ್ತಿಗೆ ಸಂಪತ್ತಿಗೆ ಸಿರಿತನದ ಸುಖ ಕನಸು ಮನಸ್ಸಿನಲ್ಲಿಯೂ ನಾನು ನೆನೆಸಲಾರೆ. ಅರಸನ ಕುವರಿ ನಾನೆಂದು ತಿಳಿದು ಕೈ ಹಿಡಿಯುವುದು ಮಾತ್ರ ತಿರಸ್ಕಾರ ಮಾಡಬೇಡರಿ ಜಮದಗ್ನಿನಾಥ ಎನ್ನ ಪರಮ ಪೂಜಿತ. ಭೋಗವತಿಯ ಪುತ್ರಿ ಕೋಮಲಕಾತ್ರಿ, ಸ್ವಾಮಿ, ನುಡಿದಂತೆ ನಡೆಯುವುದು ಬಲು ಕಠಿಣ. ಹೌದೇ ರೇಣುಕಾ, ದೇವಾ? ಇನ್ನು ಅವಕಾಶವಿದೆ, ಆಲೋಚನೆಯನ್ನು ಮಾಡು. ಹಾ ನಿನ್ನ ತಂದೆಯನ್ನು ಕಂಡು ವಿಚಾರ ಮಾಡು. ಹಾ ಅವರ ಆಶೀರ್ವಾದ ಪಡೆದು ನಿನ್ನ ಕಾರ್ಯ ನಿರ್ಧಾರ ಮಾಡು ರಾಜಕುಮಾರಿ. ಇನ್ನು ತಿಳಿದಿರುವುದು ಮುಂದಿನ ಸುಖದ ಸ್ವಾಮಿ. ರೇಣುಕಾ, ಏ ಮುನಿವಾರ ರೇಣುಕ ರಾಜ.
ರೇಣುಕಾ, ದೇವಾ, ಸಿರಿ ಸಂಪತ್ತು ತೊರೆದು ನನ್ನಿಂದ ಬರುವುದೆಂಬ ನಿನ್ನ ಮಾತು ಸರಿಯಲ್ಲ. ಏತಕ್ಕೆ ಸರಿಯಲ್ಲ ಸ್ವಾಮಿ? ಅದು ಏತಕ್ಕೆಂದರೆ ಅದು ಏತಕ್ಕೆ? ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಇದು ವಿರುದ್ಧವಾಗಬಹುದು. ಎಷ್ಟಾದರೂ ನೀನಿನ್ನು ನಿನ್ನ ಜೀವನ ರೀತಿ ಆಲೋಚನೆಯನ್ನು ಮಾಡು. ನಿನ್ನ ತಂದೆಯನ್ನು ಕಂಡು ವಿಚಾರ ಮಾಡು. ನಿನ್ನ ಅಪೇಕ್ಷೆಯನ್ನು ತಿಳಿಸಿ ತಂದೆಯ ಮಾತಿನಂತೆ ಉತ್ತಮವಾಗಿ ನಡೆದುಕೊಳ್ಳುವುದು ರೇಣುಕಾ. ಹಾಗಾದರೆ ಮಾತ್ರ ನಿನ್ನ ಮನದಾಸ ಸಾರ್ಥಕ. ನಿನ್ನಿಷ್ಟದಂತೆ ನನ್ನ ತಂದೆಯ ಅನುಮತಿಯನ್ನು ಪಡೆದು ಬರುವೆನು ಸ್ವಾಮಿ. ಗ್ರಹಣವನ್ನು ಮಾಡಿಕೊಡಬೇಕೆಂದು ಬೇಡಿಕೊಳ್ಳುವುದು ಪಿತನೇ ದಯಾ ಗುಣವಂತನೇ. ನಿನ್ನ ಬುದ್ಧಿಗೆ ಕವಿತೆಗೆ ಅರ್ಥವಾಗಲಿಲ್ಲ. ನಿನಗೆ ಮುಚ್ಚಿಟ್ಟಂತೆ ಮಾತನಾಡಿಯಾ? ಆ ದೊಡ್ಡದ ಕೊಟ್ಟ ಶಾಸ್ತ್ರೀಯ ಸನ್ಯಾಸಿಯನ್ನು ಮಗನಾದಿಯೋ? ರಾಜಕುಮಾರನನ್ನು ಕೈಗೊಳ್ಳುವುದನ್ನು ಬಿಟ್ಟು ಸ್ವರ್ಣ ಆಭರಣವನ್ನು ಧರಿಸಿದೆಯಾ? ಈ ರೀತಿ ಮಾತನಾಡುವಂತ ಪರವಲ್ಲ ಮಗಳೇ. ಜನಕ, ಆ ಸನ್ಯಾಸಿಗೆ ಹೆಣ್ಣನ್ನು ಕೊಟ್ಟು ಲಗ್ನ ಮಾಡು. ಹೇಳುವನು ಕೇಳು. ದುಂಬಿಯ ಸ್ನೇಹವನ್ನು ಬಯಸುವುದಲ್ಲದೆ ಮುಳ್ಳಿನ ಸ್ನೇಹವನ್ನೆಂದಿಗೂ ಬಯಸಲಾರದು. ಮಗಳೇ ರೇಣುಕ, ನೀರಿಲ್ಲದೆ ನೈದಿಲಿಯು ಬದುಕುವುದೇ? ಚಕೋರವು ಚಂದ್ರನನ್ನು ಕಂಡು ಆಸೆ ಪಡುವಂತೆ ಅದೇಕೋ ಏನೋ ಎನ್ನ ಮನವು ಅವರನ್ನು ಬಯಸುತ್ತಿದೆ. ಏನು ಮಾತು ಮಾತಾಡಿದೆ? ಅವರಿಲ್ಲದೆ ನಾನು ಬದುಕುಳಲಾರನ ಪಿತನೆ ಮಾಡಬೇಡ ಮಹಾಲೋಚನೆ.
ನನಗೆ ಗಡ್ಡದ ಸನ್ಯಾಸಿ ಆಭರಣವನ್ನು ಧರಿಸಿ ಶ್ರೇಷ್ಠತರ ನೇಪಥ್ಯ ಸತ್ಯ ಆಗೋದನ್ನು ಬಿಟ್ಟು ಆ ಸನ್ಯಾಸಿನ ಬಿಟ್ಟು ಬಿಡಿ ನನಗೆ ಆ ಸನ್ಯಾಸಿಗೆ ಕೊಟ್ಟು ಲಗ್ನ ಮಾಡಿಕೊಡು. ಎಷ್ಟು ಮಾತಾಡ್ತಿದ್ದ ಮಗಳೇ ಹೇಳಿದನು ಕೇಳ. ನೀನು ಚೆನ್ನಾಗಿ ಹೇಳುವುದೊಳಗು ಅಗೋ ಅಪ್ಪಯ್ಯ, ಮಗಳೇ ರೇಣುಕಾ ಅಗೋ ಅಲ್ಲಿ ಕೂರುವ ಪಕ್ಷಿಯನ್ನು ನೋಡಿದ್ದೀನಿ ಮಗಳೇ, ಅದರ ಬಣ್ಣವು ಹೇಗೆ ತಂದೆ ಬಹಳ ಕೆಂಪಾಗಿರುವುದು ಮಗಳೇ. ಬದಲಾಗಿರುವುದಲ್ಲವೇ? ಆದರೆ ಇದೇ ಕೋಗಿಲೆ ಎಂದು ದನಿಯನ್ನು ಜನರು ಗೊತ್ತಿದೆ. ಬಹಳ ಇಂಪಾಗಿ ಕೇಳುವುದು ಮಗಳೇ. ಹೇಳುವೆನು ಕೇಳ. ಚೆನ್ನಾಗಿ ಹೇಳುವುದೊಳಗು ಮಗಳೇ ರೇಣುಕಾ ಅಪ್ಪ ಅಲ್ಲಿ ಕೂಗುವ ಪಕ್ಷಿಯನ್ನು ನೋಡು. ಮಗಳೇ ಅದರ ಬಣ್ಣವು ಕಪ್ಪಿದೆ. ಹೌದು ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ ಕಪ್ಪಿದೆ ಎಂದು ಅದನ್ನು ಯಾರೂ ಮೆಚ್ಚುವುದಿಲ್ಲ. ಬಣ್ಣವನ್ನು ಮೆಚ್ಚಿ ಏನಾಗಬೇಕಾಗಿದೆ. ಆದರೆ ಇದೇ ಕೋಗಿಲೆಯ ಧ್ವನಿಯನ್ನು ಇಡೀ ಪ್ರಪಂಚವನ್ನು ಮಾಡಬೇಡ ಮಕ್ಕಳ ಆಲೋಚನೆ. ಅಹೋಪಿತನೇ ಜನಕ ನವರತ್ನ ಮಾಲೆಗಳಿಂದ ಅಲಂಕೃತಳಾಗಿ ಚಿನ್ನದ ಅಂಚಿನ ಸೀರೆಯನ್ನುಟ್ಟು ಮುತ್ತು ಮಾಣಿಕೆಗಳನ್ನ ಆಭರಣ ಮುತ್ತು ಮಾಣಿಕೆಗಳನ್ನು ಧರಿಸಿ ಲಕ್ಷ್ಮಿಯಂತೆ ಪರಿಶೋಧಿಸುವುದನ್ನು ಬಿಟ್ಟು ನೀನು ನಿನ್ನ ಆಭರಣ ಸುಂದರಿ ಆಗದೆ ಎಂದರೆ ಸರಿ ತೋರಿದ ಕುಮಾರಿ ಆಗದಿರಿ ಕುಮಾರಿ. ಕೃತವೀರ ಕಾರ್ತವೀರ ರೆಡಿ ಇರ್ಬೇಕು. ಅಹೋ ಎಲ್ಲ ಪಡೆದ ಪುಟನೆ ಕೃತವೀರ ಕಾರ್ತವೀರ ಒಂದು ಹಿತ ನುಡಿಯನ್ನು ಕರ್ಕೊಂಡ್ಬಿಡ್ರಪ್ಪ. ಕೇಳಿ. ತಾಯಿಯ
ಬಂದಿದ್ದೇನೆ ಅಥವಾ ಸಾಯುವಾಗ ಹೊತ್ತುಕೊಂಡು ಹೋಗುತ್ತೇನೆ. ಮಧ್ಯದಲ್ಲಿಯೇ ಬಂದು ಮಧ್ಯದಲ್ಲಿಯೇ ತೊಲಗಿ ಹೋಗುವ ಈ ಸಿರಿ ಸಂಪದವು ಶಾಶ್ವತವಾದ ಕಾಶ್ಮೀರ ಚಕ್ರವರ್ತಿ ಇದನ್ನು ತಿಳಿದುಕೊಳ್ಳಿ ಪೂರ್ತಿ. ಈಗ ನನ್ನ ಮೃಗವೀರ ಕಾರ್ತವೀರ ಕರ್ಕಂಬರೆ ಪರಮವೀರರಿಗೆ ಸಣ್ಣ ಆಸರಿಗೆ ಅಷ್ಟು ಪರಿಣಾಮ ಅರಮನೆಯಲ್ಲಿ ಅನುಭವవచ్చు ಅಂತ ಅನುಭವಿಸುವುದು ನಮ್ಮಂತವರಿಗೆಲ್ಲ ಮಗಳೇ. ಮತ್ತಾರಿಗೆ ಜನಕ ರೇಣುಕ ತಂದೆ ಇಷ್ಟು ಕಠೋರವಾಗಿ ಮಾತಾಡ್ತೀಯಾ? ತಂದೆ ಯೋಗಿಯ ದರ್ಶನದಿಂದ ಭೋಗಾದಿ ವಿಲಾಸ ಜೀವನ ಪಡೆಯಬೇಕಂದಿದೆಯಾ? ಹೌದು ಮಗಳೇ, ಹಾ ರಾಜ ಮರ್ಯಾದೆಗೆ ಬಂದು ತಿಳಿದು ಹೇಳಿದೆಯಲ್ಲ. ಹೌದು ಜನಕ. ನಿಮ್ಮ ತಂದೆ ಕೀರ್ತಿಯ ಬಸಪ್ರತಿಯ ಮೂಢಮತಿ ಪುಟ್ಟುಗಳು ನಿನ್ನ ಭ್ರಾಂತಿ. ತಂದೆ ನಿನ್ನ ಸಿರಿ ಸಂಪದವು ನನಗೆ ಬೇಕಾಗಿಲ್ಲ. ಆ ಸನ್ಯಾಸಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡು ಜನಕ. ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಮಗಳೇ. ನಿನ್ನ ಮಗನ ನಿನ್ನ ಮರ್ಯಾದೆ ಹೆಚ್ಚೆ. ಈ ನಿನ್ನ ಸಿರಿ ಸಂಪದವು ನನಗೆ ಬೇಕಾಗಿಲ್ಲ. ಆ ಯೋಗಿವರನ ಮೈಗೆಯನ್ನ ಮೈ ತಾಕಿದೊಡನೆ ನನ್ನ ಬಾಳಿನ ಭಾಗ್ಯೋದಯ. ಈ ನಿಮ್ಮ ಕೃತಿಗೆ ಮತ್ತೆ ಹಚ್ಚುವ ಮಗಳಲ್ಲ ಈ ರೇಣುಕ. ಜಮದಗ್ನಿಯಿಂದಲೇ ಹೆಣ್ಣ ಜನ್ಮ ಸಾರ್ಥಕ. ಕೃತವೀರ ಕಾರ್ತವೀರ ಕರ್ಕಂಬರ ಬೇಗ ರೇಣುಕ. ತಂದೆ ಆದಿಶೇಷನ ಪಡಿಯ ಮಡಿಯ ಚಿನ್ನದಲ್ಲಿದ್ದರೆ ಅದಕ್ಕೆ ಶೃಂಗಾರ ಬರುವುದೇ? ಕಬ್ಬಿಣ ಕಡಗಲ್ಲಿದ್ದರೆ ಅದಕ್ಕೆ ಬೆಲೆ ಬರುವುದು. ತಂದೆ ನಿಯುಕ್ತ ತಂದೆಯಾದ ನಾನು ಮುಂದೊದಕ್ಕೆ ಬರುವ ಕುಂದಗಳಿಗೆ ಎತ್ತ ಮಗಳನ್ನು ಕೊಡಲೆ. ನಿನ್ನ ರಕ್ತವನ್ನು ಕಡಿದು ಚೆಂಡಿನಂತೆ ತೋರಿ ಬಿಡುವನು. ನೀನು ಸತ್ತರ ಸಿಕ್ಕಿಲ್ಲ ಒಂದು 2 ದಿನ ಅಷ್ಟು ಸುಮ್ಮನಾಗುವುದು. ನಿನ್ನ ಲಕ್ತಿ ನಿನಗಿಂತ ಚೆಲುವೇತಕ್ಕೆ ಮಗಳೇ ಮಸಿ ಬಟ್ಟೆಯಲ್ಲಿದ್ದರೂ ತಿಪ್ಪೆಯಲ್ಲಿದ್ದರೂ ರತ್ನವನ್ನು ರತ್ನವೆಂದು ಹೇಳುತ್ತಾರೆ ಹೊರತು ಕಲ್ಲೆಂದು ಯಾರು ಹೇಳುವುದಿಲ್ಲ. ಮಲಪ್ರಭಾ ನದಿಯ ಹತ್ತಿರ ಎಂದೋ ಒಂದಾಗಿಹರು ಈ ರೇಣುಕ ಜಮದಗ್ನಿಯರು. ನೀನು ನಮ್ಮ ಮಂಗಳ ಕಾರ್ಯವನ್ನು ಮಾಡದಿದ್ದರೆ ನಿನಗೆ ಅಮಂಗಳ ತಪ್ಪದು ಕಾಶ್ಮೀರ ಚಕ್ರವರ್ತಿ. ಇದನ್ನು ತಿಳಿದುಕೊಳ್ಳಿ ಪೂರ್ತಿ. ಎಷ್ಟು ಮಹತ್ವಕ್ಕೆ ಮಾಡುವುದಲ್ಲ ಮಗಳೇ. ಅಪೋ ರೇಣುಕ ಜನಕ ಜಪಮಾಲೆಗಳನ್ನು ಧರಿಸಿ ನಾಲ್ಕು ಇಟ್ಟು ಆ ದೊಡ್ಡ ಕನಸುವ ತಿನ್ನು ಸನ್ಯಾಸಿಯನ್ನು ಮದುವೆ ಮಾಡಿಕೊಂಡು ಯಾವ ಮಗಳೇ ನನಗೇನಿದ್ದರೂ ಆ ಸನ್ಯಾಸಿಗೆ ಕೊಟ್ಟು ಲಗ್ನ ಮಾಡು ಅಪ್ಪಯ್ಯ. ರೇಣುಕ ಅವರಿಗೆ ನಿನ್ನ ವೈಭವದಿಂದ ದಾರಿಯನ್ನು ಅರಿತುಕೊಡುವೆನು. ನಿನ್ನ ಕಾಲ ಅವಕಾಶ ಕೊಡುವೆ. ಆಲೋಚನೆ ಮಾಡಿ ನಿರ್ಧಾರ ತಿಳಿಸಿಕೊಡುವರೆ ಆಲೋಚನೆ ಮಾಡಿ ನೋಡಿ ನಿನ್ನ ಬಾಳ ಬೆಳಗು ಬರುವಂತಹ ದಾರಿ. ಹೇಳಿದಲ್ಲಿ
ಕೇಳು ಏನು ಚೆನ್ನಾಗಿದೆ ಸ್ವಾಮಿ. ಸತ್ಯ ವಿಚಾರ ಹೇಳ್ತೇನೆ, ಚಿತ್ತ ಬಿಟ್ಟು ಕೇಳಿ ಬೇಗನೆ. ಸ್ವಲ್ಪ ತಪ್ಪೆ ಬಿಡಬೇಡ, ಸ್ವಲ್ಪ ಆಯ್ತು. ಇನ್ನೊಂದು ಎರಡು ಮಾತು ಅಂದರೆ ಜಮದಗ್ನಿ ರೇಣುಕಾ ದೇವಿ ಶಪಗಸ್ತ ದೇವತರು ಅವರವರ ಮನೆದಾಸೆಯ ಈಡೇರಿಸಿ ಅವರವರ ಮನೆಯ ಈಡೇರಿಸು ಅವರವರ ಮಾತು ಅವರವರ ಮದುವೆ ಆದಂತೆ ತೋರುತ್ತದೆ. ರೇಣುಕಾ ದೇವಿಯ ಗರ್ಭದಲ್ಲಿ ನಾರಾಯಣಂಶ ಸಂಬುಧನಾದ ಭಾರ್ಗವರಾಮನು ಜನಿಸಿ ಭೂಭಾರ ಕಡಿಮೆ ಮಾಡುವನು, ದುಷ್ಟನನ್ನು ಸಂಹರಿಸಿ ಶ್ರೇಷ್ಠನನ್ನು ರಕ್ಷಿಸುವನು. ರೇಣುಕ ರಾಜ, ಈ ಮಾತು ಮಾತ್ರ ನಿನಗೆ ಸಹಜ. ನಾನೇ ರೇಣುಕ ದೇವಿ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡಿರುವುದು. ಕಾರ್ತವೀರನ ಕರ್ಕೊಂಬರಿ, ಕಾರ್ತವೀರನ ನನ್ನ ಮನದಲ್ಲಿ ಆನಂದ ಪಟ್ಟೆನು. ನಿಮ್ಮ ಇಷ್ಟದಂತೆ ರೇಣುಕ ಜಮದಗ್ನಿ ಕಲ್ಯಾಣವನ್ನು ವೈಭವದಿಂದ ನಡೆಸುವ ಮುನಿಪುತ್ರವ ನೋಡಿರಿ, ಮದುವೆದ ವೈಭವದ ಸಂಭ್ರಮ. ಓ ರಾಜೇಂದ್ರರೇ, ಸ್ವಾಮಿ ನಾರದರೆ, ನಾನಿನ್ನು ಹೋಗಿ ಬರುವ ಅಪ್ಪಣೆ ಬೇಪಾಲಿಸು. ರೇಣುಕ ರಾಜ ಸದ್ಗುಣ ತೇಜ, ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ. ಸಜ್ಜನಾಮೇನ
ತಂದೆಯೇ ನೀನು ನನ್ನ ಮಗಳನ್ನು ಹೌದೇ ಅಪ್ಪಯ್ಯ ವಂಶದ ಉದ್ಧಾರದ ಕುಮಾರಿ ಹಾ ನೆಚ್ಚಿನ ಮಗಳನ್ನು ಕಾಡಿ ನಾನು ಹುಚ್ಚನಿಂದ ವರ್ತಿಸಿದೆ. ಹಾ ನನ್ನ ಅಪರಾಧವನ್ನು ಕ್ಷಮಿಸಿ ತಾಯಿ. ಹಾ ನಿನ್ನ ಹೆಚ್ಚಿಗೆ ಅಡ್ಡಿ ಆಗಲಾರೆ. ಜಮದಗ್ಗಿನ ಮುನಿವರೆಗೆ ನನ್ನನ್ನು ದಾರಿಯನ್ನು ಕೊಡುವ ಸಿದ್ಧನಾಗಿರುವನು. ಕಾಲಬ್ರಹ್ಮಾಂಬ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತ ಒಂದು ತಿಳಿ ಮಗಳೇ, ನಿನಗೆ ಆತಕ್ಕೆ ಎರಗಳೇ. ನಮ್ಮ ಪುತ್ರಿ ಆದರೆ ಹೇಳಿದ ದೇವಿ ಭಾವ ಮುಹೂರ್ತವಕ್ಕೆ ಬಂಧು ಬಾಂಧವರನ್ನು ಅತಿಥ ಭಾವಗಳನ್ನು ಮತ್ತು ಪುರೋಹಿತನ ಪರಿವಾರಗಳನ್ನು ಮತ್ತು ಪುರೋಹಿತರನ್ನು ಅತಿ ಜಾಗೃತಿಯಿಂದ ಪರಿಗಣವಂತ ನಾನು ಸಾರದೆ ಕೊಡಿ ನೀನು ಅತಿ ಜಾಗ್ರತೆ. ತಮ್ಮ ಹೆಸರಂತಾಗಲಿ ದೇವ. ಮೃತವೀರ ಮೃತವೀರ
ಅದೇನು ದೇವ? ಬಾಪುರಗೆ ಎದುರಾಗಿ ಬಂದ ಹಸವರನ್ನು ಕಡುಗಳಿರುತ್ತದೆ ಆಧುನಿಕ ಬಲದ ಪರಾಕ್ರಮಕ ತಪ್ಪನ್ನ 56 ದೇಶದ ಭೂಪಾಲಕರು ತಪ್ಪದ ಕಪ್ಪು ಕಡಿಗೆ ತಂದರು. ಅಲಾ ಸಾರಥಿ ಏನೆಯ ದಳದ ಸಿಂಚಿನ ಜಾಗೃತಿಯ ತ್ರಿಭುವನ ವೀರರು ಇದನ್ನು ದಾಳಿಂದ ಬಯಸಿದರು. ಕನಕ ಮಹಾರಾಜನ ಪುತ್ರ ಕದಮನ ಚರಿತ್ರ ಮಹೇಶ್ವರವನ್ನು ಪರಿಪಾಲಿಸುವ ಪುತ್ರ ವೀರ ಮಹಾರಾಜನಿಗೆ ಜೈವರ ಮಾಡುವಂತೆ ಅತಿ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಪಟಾಕಿ ದೂರ ಬಿಡಲ್ಲ ಹೋಗದೆ. ಈ ಶೃಂಗಾರ ಮಂಟಪಕ್ಕೆ ನಾನು ಬಂದ ಕಾರಣವೇನೆಂದರೆ ಅದೇನು ದೇವ? ನನ್ನ ಪುತ್ರನಾದ ಕಾರ್ತಿಕೇಯ ಅರ್ಜುನನೇ ಪಟ್ಟಾಭಿಷೇಕ ಮಾಡುವ ಕಾರಣ ಬರಣವಾಯ್ತು ಕಂಡಿನ ಕಾರತೆ ಒಳ್ಳೆಯದು ಹೋಗದೆ. ಮುಂದೇನು ಸಂಗತಿ? ಸಾರಥಿ ಹೋಗದೆ. ನನ್ನ ಪುತ್ರನಾದ ಸಹಸ್ರ ಭಾವ ಕಲಿಸುವರ ಕಾರ್ತಿಕೇಯ ಅರ್ಜುನನ ಬರೆಯಲು ನಿಮ್ಮ ತಂದೆಯಪ್ಪನ ಆಗಿರುವುದನ್ನು ತಪ್ಪದೆ ಕರೆದುಕೊಂಡು ಬರ್ತಾರದೆ. ಒಳ್ಳೆಯದು ಹೋಗದೆ ಮೇಡಮ್, ನನಗೆ ಜಾಗ್ರತೆ. ಆಯ್ದ ಪ್ರಾಣಿಗಾಗಿ ಈ ಸಭೆಗೆ ಬಂದ ವೀರನ ಭಯಭಕ್ತಿಯಿಂದ ವಂದನೆಯ ಮಾಡಿ ನಿನ್ನ ವಿಚಾರ ಮಾಡಲು ತಿಳಿಸುವ ನಮ್ಮ ನಾಮಾಂಕಿತವೇನೆಂದು ಕೇಳುವ ನೀನು ನಾವುಗಳಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬಲ್ಲಾಕೆಗೆ ಬರೆದು ಕೊಟ್ಟ ನನ್ನ ಆಸ್ತಿಯಲ್ಲ. ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವೇ ಇಲ್ಲ. ಅದಕ್ಕಾಗಿ ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ರಾಜಎಂದು ಕರೆಯುತ್ತಾರಲ್ಲ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವಲ್ಲ. ಹೌದು ಬೇಗ ಸ್ವರ್ಗಾಧಿಪತಿಯಾದ ದೇವೇಂದ್ರನು ತನ್ನ ಪಟ್ಟಣ ಬಿಟ್ಟು ಧರಣಿಗಳಲ್ಲಿರುವ ಭೂಪಾಲಕಂತೆ ತ್ರಿಲೋಕಕ್ಕೆ ನಾನೇ ಪಟ್ಟದ ಜೊತೆ ವೀರ ಮಹಾರಾಜನ ಪುತ್ರ ಬಲೇ ಕಂಡ ಕ್ಷಣವೇ ಈ ಎಣ್ಣೆಯ ಸಹಸ್ರ ಭಾಗಗಳು ಮೂರು ಲೋಕದಲ್ಲಿ ಮೀರಿದ ಶೂರ ಅಮರಾವತಿ ಕೈಲಾಸಕ್ಕೆ ಕೇಳಿಸುವ ಮಹಿಷ್ಮತಿ ನಗರವನ್ನು ಪರಿಪಾಲಿಸುವ ಸಾವಿರ ಭುಜವಲ್ಲ ಕಲಿಸುವ ಕಾರ್ತಿವೀರ ಅರ್ಜುನ ಮಹಾರಾಯ ನೋಡುವರ ಕಣ್ಣಿಗೆ ಬರುತ್ತಾಯ ಈ ಸಭಾ ಸಜ್ಜನರು ಮೆಚ್ಚಿಕೊಂಡಂತ ಜಾತಿ ಮಲ್ಲಿಗೆ ಹೋದ ಬೀರುತ್ತುರಯ ಈ ಸುಂದರವಾದ ವಿವಾಹ ಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ?
ದಿವ್ಯ ಪ್ರಭಾವ ಹೋಗದೆ ಈ ಸುಂದರವಾದ ರಂಗಮಂಟಪಕ್ಕೆ ಅದೇನು ದೇವ ಜಪಾನ್ ದೇಶದ ರಾಜ್ಯದಿಂದ ಕಪ್ಪು ಕಾಣಿಕೆಯನ್ನು ತಂದೊಪ್ಪಿಸಿಕೊಳ್ಳುವ ಎಲ್ಲ ಪಿತರು ಎಲ್ಲ ಒಪ್ಪದಿಂದ ಬರ ಹೇಳಿದ ಕಾರಣ ಕರಬಲ್ಲವದ ಕಟ್ಟ ಬಳಿಯಾಗಿ ಮರಣವಾಯಿತು ಸಾರಥಿ ತಿಳಿದ ನಾನು ಬದಲಾಗದೆ ಒಳ್ಳೆಯದು ಹೋಗದೆ ವಿಡಿಯೋ ನನ್ನ ಜಾಗ್ರತೆ ಇದು ಸಲ್ಲದ ದೇವತೆಗಳೇ ನಾಥರು ನಮ್ಮ ಮೇಲೆ ಅಸೂಯೆ ಶೃಂಗಾರ ಮಾಡಿ ಬಂಡ ಯಾವ ವಿಷಯವಾಗಿ ನಮ್ಮ ಮೇಲೆ ಬರುತ್ತದೆ ಅವರ ಮಿಡಿದು ತಂದು ನಮ್ಮ ನಗರದ ಮಹಾದ್ವಾರದ ಮುಂಭಾಗಕ್ಕೆ ಕಟ್ಟಿ ಹಾಕುವುದಂತೆ ನೀ ಕರ್ರ ಜನರಿಂದ ಸಮುದಾಯಕ್ಕೆ ಗಂಡ ಬೇರಂಗನಂತೆ ಪ್ರಜ್ವಲಿಸುವ ಚಂದ್ರಾಂಶದ ಕಲಿತಲಕನಾದ ಕಾರ್ತಿವೀರನೇ ಆಹೋ ಅಪ್ಪಯ್ಯನೇ ಎನ್ನ ನುಡಿಯನ್ನು ಆಲಿಸಬೇಕೇ ಅದೇನು ಸಮಾಚಾರ ಸುರರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮಾಹಿಮತನರು ನಿನಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ನಮ್ಮ ಕುಲ ಪುರೋಹಿತರನ್ನು ಕರೆದುಕೊಂಡು ಬಾ ಸರತೆ ನಿನ್ನ ವೀರ ದೈವಕ್ಕೆ ತಕ್ಕ ಮರುವಾದಿಯನ್ನು ಕೊಟ್ಟು ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳುವ ನಿಮಿತ್ತ ನಮ್ಮ ಕರೆದಿರುವನು ಕೇಳಿದೀವಿ ಕಾಳ್ತೀವಿ ನಮ್ಮ ಮೋದ ಕುಮಾರ ಆಹೋ ಜನಕ ಇಂದಕ್ಕೆ ನಮ್ಮ ವಂಶದವನಾದ ಮರುತ ರಾಜನೆಂಬ ಹರಸನ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದ ನಿಮ್ಮ ಮನಸ್ಸಿಗೆ ಬಂದಷ್ಟು ತೆಗೆದುಕೊಂಡು ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳ ಬಿಡದೆ ಅಧರ್ಮಕ್ಕೆ ಮನ ಕೊಡದೆ ಕಾಯ ವಾಚ್ಯ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸುವ ಗೆಳತಿಯ ಬದಲೇ ರಾಜಕುಲಶೇಖರ ನಾನ ಎಳ್ಳ ಕುಮಾರ ತಿಳುವಳಿ ಕೇಳ ರಾಜಧರ್ಮದ ವಿಚಾರ ಪತ್ರ ಅದೇನು ಸಂಸ್ಕಾರಗಳು ಜನಕ ಅದು ಏನೆಂದರೆ ಈ ಸಿಂಹಾಸನದ ಅಧಿಕಾರ ಗದ್ದುಗೆ ನೆರಳು ಯೋಗದ ಕೆಲವು ರಾಜಧರ್ಮ ಪ್ರಶ್ನೆಗಳನ್ನು ಕೇಳೋಣ ಅಂತಹ ಜಾಣತನ ನಿನ್ನಲ್ಲಿದ್ದರೆ ತಕ್ಕ ಉತ್ತರವನ್ನು ವಿತರಿಸು ಅವೋ ತನೆಯ ಅವು ಅಪ್ಪಯ್ಯ ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವವರು ಯಾರು? ಈ ಲೋಕದಲ್ಲಿ ಸೋಲುವವರು ಯಾರು? ಈ ಧರಣಿಯಲ್ಲಿ ಪಥಿಕರಾರು, ಈ ಭೂಮಂಡಲದಲ್ಲಿ ಪರದೇಶಿಗಳಾರು, ಮದಗಜದಲ್ಲಿ ಅತಿಥಿಗಳಾರು, ಕಾರ್ತಿವೀರ್ಯನ ಹೆಣ್ಣು ಮೋದ ಕುಮಾರ ಆಹೋ ಅಪ್ಪಯ್ಯನೇ ಕ್ಷತ್ರಿಯ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮಶಾಸ್ತ್ರಗಳು ಅರಿತ ಈ ನಿನ್ನ ಪುಸ್ತಕಗಳೇ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳುವುದು ಆಲಿಸಿದರೆ ಅವೋ ಬಾಲಕ ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಬರೆಯುವರು ಇಬ್ಬರು ಅವರ
ಬಲ ಬಲ ಕುಮಾರ. ಈ ಭುವನದಲ್ಲಿ ಅತಿಥಿಗಳಿಬ್ಬರು ಅವರಾರ ಪುತ್ರ ಧನ ಮತ್ತು ಯೌವನ. ಬಲ ಬಲ ಕುಮಾರ. ಎಷ್ಟು ಮಾತ್ರ ಭಗವಂತನ ರೂಪಗಳಾದ ನನ್ನ ಗುರುಗಳ ದತ್ತಾತ್ರೇಯ ಮಹಾಬಲಿಯವರ ಹೇಳಿಕೊಂಡಿರುವಂತೆ ಬಲ ಬಲ ಶಾಸ್ತ್ರ ಭಾವದ ನಿರ್ಣಯ ಅದ್ಭುತವಾದ ವಿದ್ಯೆ ಮಹತ್ವಕ್ಕೆ ನಾ ಮೆಚ್ಚಿದೆ ಮೆಚ್ಚಿದೆ. ಅವು ತನೆಯ ಅವ ಅಪ್ಪಯ್ಯ ಈ ಕ್ಷಣವೇ ನಮ್ಮ ಪುರೋಹಿತರಿಂದ ಮಹೇಶ್ವತಿ ನಗರ ಪಟ್ಟಾಭಿಷೇಕ ಮಾಡುವನು. ಅದು ಯಾತಕ್ಕೆ ಅದು ಎತ್ತಕ್ಕೆ ಜನಕ ಈಗ ನಿನ್ನ ರಾಜ್ಯಭಾರದ ಕೆಲವು ಲಕ್ಷಣಗಳು ನನಗೆ ಸಂತೋಷವಾಯ್ತು. ನಿನ್ನ ಮುಖಾಂತರ ಚಂದ್ರವಂಶದ ಕೀರ್ತಿ ದಿಕ್ಕು ದೇಶಗಳ ಬೆಳೆಗಳ ಕಾಡ್ತೀವಿರ. ಎನ್ನ ಪುತ್ರನಾದ ಕಾರ್ತಿವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ನಮ್ಮ ಕುಲ ಪುರೋಹಿತನ ಕರೆದುಕೊಂಡು ಬಾ ಸರತೆ. ತಮ್ಮಿಷ್ಟದಂತಾಗಲಿ ದೇವ. ನನ್ನ ಕುಮಾರನಾದ ಕಾರ್ತಿವೀರನೇ ನನ್ನ ನುಡಿಯನ್ನು ಆಲಿಸಬೇಕನೇ. ಏನು ಸಂಸ್ಕಾರ ಜನಕ ಹೋಲಿರೆ ನಮಗ ವೈರಿಯಾದ ರೇಣುಕ ರಾಜನು ನಿನ್ನ ಕಾಳದೋಳು ಕದನಕ್ಕೆ ಬಂದ ಎನ್ನ ಬಹುಬಲಿಕೆ ತಡೆಯದೆ ಹೋದನು. ಅವು ತನೆಯ ಅಪ್ಪಯ್ಯ ರೇಣುಕರಾಜ ಪೂರೆ ಈ ಧರಣಿಯೋಳು ಅವನಿಗೂ ನಮಗೂ ಮೊದಲಿನಿಂದ ದ್ವೇಷ ಬೆಳೆಯುತ್ತಾ ಬಂದಿರುವುದು. ಆದ ಕಾರಣ ರೇಣುಕರಾಜ ಅವನೇನಾದರೂ ಮತ್ತೆ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವನ ಶಿರ ಮಾಡಿಸು, ಕೀರ್ತಿಯನ್ನು ಗಳಿಸು. ಈ ವಚನ ಮರೆಬೇಡ ಕುಮಾರ. ವೀರ ವೀರ ರೇಣುಕರಾಜ ಸಿಂಹರಾಜರಿಂದ ಗರ್ಜನ ಕೈದು ಇಲ್ಲವರೆಗೆ ನಮ್ಮ ವಂಶದ ಕೀರ್ತಿಗೆ ಕಾರಣವಾಗುತ್ತದೆ. ನಾ ಮೆಚ್ಚಿದ ನಿನ್ನೆಯ ದ್ವೇಷ ಸಾಧನೆಗಳಿಗೆ ಅವ ಬಳಗ ರಾಜನ ನಾಳಿನ ಬೆಳಗ್ಗೆ ಶ್ರೀಮನ್ನಾರಾಯಣನ ವೈಕುಂಠದೊಳಗೆ ಕೊಂಡದ ಬಿಡದ ಅವನ ಕರಂಜುಳಿ ಸೃಷ್ಟಿಯೋ ಕಾರ್ತಿವೀರ ಅರ್ಜುನನ ಶ್ರೇಷ್ಠ ಪರಾಕ್ರಮನೆಂದೆನಿಸಿದರೆ ಈ ನಿನ್ನ ಸುಕುಮಾರನಾಗಿ ಹುಟ್ಟಿದ ಸಾರ್ಥಕ ಜನಕ ನನ್ನ ಸುಕುಮಾರನಾದ ಕಾರ್ತಿವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡುವ ಕಾರಣ ಭರಣವಾಯ್ತು. ಖಂಡ್ಯ ಪಟ್ಟಾಭಿಷೇಕವಾಯ್ತು. ನನ್ನ ಕರ್ತವ್ಯ ಮುಗಿತು. ಬಲಿರೆ ನಾನಿನ್ನ ತಪ ಮಾಡಿ ಶಂಕರನ ಮಲಿಸುವುದಕ್ಕೆ ತಂದರತ ಬಿಡು ಬಿಡು ಸಾರಥಿ. ಜಯ ಬಲ ಸಾರಥಿ. ತಮ್ಮಿಷ್ಟದಂತಾಗಲಿ ದೇವ. ರೇಣುಕರಾಜ 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 ಸಾಮರ್ಥ್ಯ ಎಲ್ಲ ಪಿತನಾಗ್ತೈತೆ. ಕೋಪಿ ಮಪ್ಪಿನಿಂದಿರುವ ರೇಣುಕ ರಾಜನ ಸಗಮಣದ ಮನೆಗಳಿಗೆ ಆದ ಕಾರಣ ಎಲ್ಲೆಯ ಮಡಿಮೆಯ ರಥಕ್ಕೆ ದಿವ್ಯಾಸನ ಬಂಧಿಸು. ಕಾಶ್ಮೀರದ ನಗರಕ್ಕೆ ರಥವನ್ನು ಬಿಡುಬಿಡು ಸಾಧ್ಯ. ತಮ್ಮಿಷ್ಟದಂತಾಗಲಿ ದೇವ. ಸಹಸ್ರ ಬಾವು ಕಾರ್ತಿ ಬೀರಿನ ನಡೆಯಲಾರದು.
ಪರಶುರಾಮ ಹಾಗೆ ಮಾತನಾಡಬಲ್ಲೇ ನಮ್ಮ ಯಾಕದಿದ್ದರೆ ಸೋತ ನನ್ನ ಎಲ್ಲ ಪಾದಕ್ಕೆ ಶರಣ ಮಾಡಬಡಬದೆ ಇಲ್ಲವಾಗಿದೆ ಭದ್ರನ ಎಲ್ಲ